ವೀಕ್ಷಕರೇ, ಘಟಿಸಬಾರದ ಅತ್ಯಂತ ವಿಷಾದಕರ ಘಟನೆಯೊಂದು ನಡೆದು ಹೋಗಿದೆ. ಈ ಘಟನೆಯಲ್ಲಿ ಈವರೆಗಿನ ಮಾಹಿತಿಯ ಪ್ರಕಾರ 242 ಮಂದಿ ದಾರುಣ ಅಂತ್ಯ ಕಂಡಿದ್ದಾರೆಂದು ತಿಳಿದುಬಂದಿದೆ. ಗುಜರಾತಿನ ಅಹಮದಾಬಾದಿನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಮಧ್ಯಾಹ್ನ 1:17ಕ್ಕೆ ಲಂಡನ್ನಿನ ಗ್ವಾಟಿಕ್ಗೆ ಹೊರಟಿದ್ದ ಏರ್ ಇಂಡಿಯಾದ ವಿಮಾನವಾದ ಬೋಯಿಂಗ್ AI-171 ಟೇಕ್ ಆಫ್ ಆದ 10 ನಿಮಿಷಗಳಿಗೆ ವಿಮಾನದಲ್ಲಿ ಭಾರೀ ಹೊಗೆ ಕಾಣಿಸಿಕೊಂಡಿದೆ ಮತ್ತು ಏಕಾಏಕಿ ಕುಸಿಯಲು ಆರಂಭಿಸಿದೆ. ಕುಸಿಯುತ್ತಾ ನಿಲ್ದಾಣದ ಪಕ್ಕದಲ್ಲೇ ಇರೋ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಒಂದಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಅಲ್ಲಿ ಊಟಕ್ಕೆಂದು ಬಂದಿದ್ದ ಅನೇಕ ವಿದ್ಯಾರ್ಥಿಗಳು ಸಹ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗುತ್ತಿದೆ. ದುರದೃಷ್ಟವಶಾತ್ ಈ ಘಟನೆಯಲ್ಲಿ 169 ಜನ ಭಾರತೀಯ ಪ್ರಜೆಗಳು, 53 ಜನ ಬ್ರಿಟಿಷ್ ಪ್ರಜೆಗಳು, 1 ಕೆನಡಾ ಪ್ರಜೆ ಮತ್ತು 7 ಪೋರ್ಚುಗೀಸ್ ಪ್ರಜೆಗಳಿದ್ದರು. ಎಲ್ಲ ಪ್ರಯಾಣಿಕರು ದಾರುಣ ಅಂತ್ಯ ಕಂಡಿದ್ದಾರೆ. ಇನ್ನೂ ವಿಷಾದದ ಸಂಗತಿ ಏನು ಅಂದರೆ, ಈ ಘಟನೆಯಲ್ಲಿ 11 ಜನ ಚಿಕ್ಕ ಮಕ್ಕಳು, 2 ಶಿಶುಗಳು ಇದ್ದವು ಅನ್ನೋದೇ ಬಹಳ ಹೃದಯ ವಿದ್ರಾವಕ. ಇದೇ ಪ್ರಮಾದದಲ್ಲಿ ಗುಜರಾತಿನ ಮಾಜಿ ಮುಖ್ಯಮಂತ್ರಿಗಳಾದ ವಿಜಯ್ ರೂಪಾನಿ ಕೂಡ ಮೃತಪಟ್ಟಿದ್ದಾರೆ. ಆದಷ್ಟು ಇಂತಹ ಘಟನೆಗಳು ನಡೆಯದಂತೆ ಇರಲಿ ಎಂದು ಭಗವಂತನನ್ನ ಸುಮನ್ ಟಿವಿ ತಂಡ ಪ್ರಾರ್ಥಿಸಿಕೊಳ್ಳುತ್ತದೆ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ವಂದನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ದಾರುಣ ಅಂತ್ಯ ಕಂಡ ಎಲ್ಲರಿಗೂ ಸದ್ಗತಿ ಪ್ರಾಪ್ತಿಸಲಿ. ಓಂ ಶಾಂತಿ.